ನಿತ್ಯ ಜೀವನಕ್ಕೆ ಸ್ವಾಗತ. ಇವತ್ತು ಸುತ್ತಲೂ ಕನಕಪುರ ಆಗ್ಬೋದು, ಮತ್ತು ಬಿಡದಿ ಹತ್ರ ಮತ್ತು ಆನೆಕಲ್ಲು ಎಲ್ಲ ಸುತ್ತಮುತ್ತ ಎಲ್ಲೆಲ್ಲಿ ಸಜ್ಜಾಪುರ ಜಾಗ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲವೂ ಭೂಕಬಳಿಕೆ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲಿ ನೋಡಿದ್ರೂ ಇವಾಗ ಇವರು ಮುಂಚೆನೇ ಅಕ್ವೈರ್ ಮಾಡಿದ್ದಾರೆ. ಅದು ಎಷ್ಟೋ ಸಾವಿರಾರು ಎಕರೆ ಹಾಗೆ ಬಿದ್ದಿದೆ. ನಾವು ಪೇಪರಲ್ಲಿ ನಾವು ನೋಡಿಲ್ಲ ಅಂದ್ರೂ ಸಹ ಕಣ್ಣಿಗೆ ಕಾಣಿಸೋಷ್ಟು ಜಾಗನೂ ಹಾಗೆ ಬಯಲು ಪಾಳು ಬಿದ್ದಿದೆ. ಅದರಲ್ಲಿ ಏನೇ ಆದ್ರೂ ಒಂದು ಧಾನ್ಯನ ಬೆಳೆದ್ರೆ ಎಷ್ಟೋ ಜನಕ್ಕೆ ಅಟ್ಲೀಸ್ಟ್ ಜಮೀನಿನ ಓನರ್ಗಾದ್ರೂ ಜೀವನಕ್ಕೆ ಆಗ್ತಾ ಇತ್ತು. ಎಲ್ಲನೂ ಈ ಥರ ಇವರು ಹೊಸಕ್ಕೆ ತಗೊಳ್ತಾರೆ. ಅದರಲ್ಲಿ ಏನೂ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದಿಲ್ಲ, ಏನಿಲ್ಲ, ಹಂಗೆ ಅದನ್ನು ಪಾಳು ಬಿಡಿಸ್ತಾರೆ ಜಮೀನನ್ನು. ಈಗ ಇವ್ರು ಕೊಡೋ ದುಡ್ಡು ಜನಕ್ಕೆ ಎಷ್ಟು ದಿವಸ ಬಂದ್ಬಿಡುತ್ತೆ. ಅವ್ರು ಯಾರೋ ಒಬ್ರು ಹೇಳ್ತಾರಲ್ಲ, ಮಕ್ಕಳು ಕುಡುಕರಾಗ್ತಾರೆ, ಕದಿಮ್ರಾಗ್ತಾರೆ, ಮತ್ತು ಗಂಡಸರೆಲ್ಲ ಬಾರಲ್ಲಿ ಇರ್ತಾರೆ. ಅದು ಎಲ್ಲರಿಗೂ ಅನ್ವಯ ಆಗಲ್ಲ, ಅದು ನಿಜ. ಕೆಲವರು ಅದೇ ಮಾಡ್ತಾರೆ. ಮಕ್ಕಳುಗಳು ನನಗೆ ನಿಮ್ಮದೇ ಆಗಿರ್ಬೋದು ಜಮೀನು, ನನಗೆ ಭಾಗ ಕೊಡಲ್ವಾ, ಕೊಡು ನಂದೇನಿದೆ ಅಂತ ತಗೊಳ್ತಾರೆ. ಅದನ್ನು ಒಂದು 4 ದಿವಸದಲ್ಲಿ ಖಾಲಿ ಮಾಡಿಬಿಡ್ತಾರೆ. ಅದೇ ಜಮೀನಲ್ಲಾದರೆ ಏನೋ ಅವ್ರ ಕೈಯಲ್ಲಾದಷ್ಟು, ಈಗ ಅಲ್ಲೆಲ್ಲರೂ ವಿದ್ಯಾವಂತರೇ ಇಲ್ಲ, ಅವಿವಿದ್ಯಾವಂತರು ಇದ್ದಾರೆ. ಅವರು ಜಮೀನಲ್ಲಿ ಅವ್ರು ದುಡ್ಕೊಳ್ಳೋದಕ್ಕೆ ವಿದ್ಯೆ ಬೇಕಾಗಿಲ್ಲ, ಮತ್ತು ಏಜಿನ ಲಿಮಿಟ್ ಇಲ್ಲ. 80 ವರ್ಷ ಆದವರು ಸಹ ಅವರು ಹೊಲದಲ್ಲಿ ಹೋಗ್ತಾರೆ, ಒಂದೂವರೆ ಹುಲ್ಲು ತರ್ತಾರೋ ಅಥವಾ ಒಂದು ಹೂವು ಬೆಳೀತಾರೋ, ಅವ್ರಿಗೆ ದುಡ್ಡು ಕಾಸಿನ ಹಣಕಾಸಿನ ರೊಟೇಷನ್ ಹಂಗೆ ಆಗ್ತಾ ಇರುತ್ತೆ. ಇವರು ಒಂದಿನ ಬ್ಯಾಂಕಲ್ಲಿ ತುಂಬಿಬಿಟ್ರೆ ರೊಟೇಷನ್ ಆಗಲ್ಲ, ಅದು ಬರೀ ಖಾಲಿ ಆಗ್ತಾ ಬರುತ್ತೆ. ಕೊನೆಗೆ ಚಿಪ್ಪಿಗೆ ಕಣ್ಣನ್ನು ತೂತು ಮಾಡಿಬಿಟ್ಟು ಕೊಟ್ಟಂಗೆ ಆಗುತ್ತೆ. ಈಗ ತುಂಬ ಕಡೆ ಏರಿಯಾದಲ್ಲಿ ಜಾಗನ ಎಲ್ಲೆಲ್ಲಿ ಕಳ್ಕೊಂಡಿದ್ದಾರೆ. ಅವರು ಎಷ್ಟೋ ಜನ ಬುದ್ಧಿವಂತರಾಗಿರೋರು ಇದ್ದಾರೆ. ಕೆಲವರು ಅವರ ಮಕ್ಕಳು ಮೊಮ್ಮಕ್ಕಳು ತಗೊಂಡು ಹಾಳು ಮಾಡಿರ್ತಾರೆ. ಅವರ ಅಮ್ಮನೋ ಅಥವಾ ಅವರ ಅಜ್ಜಿನೋ ಯಾರೋ ಪಾಪ ಕಂಡವ್ರ ಮನೆ ಕೆಲಸಗಳು ಮಾಡ್ತಾ ಇರ್ತಾರೆ. ಆ ಥರ ಸಿಚುವೇಶನ್ನು ನಿರ್ಮಾಣ ಆಗುತ್ತೆ. ಮತ್ತು ಬೇರೆ ಜನಕ್ಕೆ ಬೆಂಗಳೂರು ವಿಸ್ತಾರ ಆಗ್ತಾ ಇದೆ ಅಂದರೆ ಬರೀ ಬೆಂಗಳೂರನ್ನ ವಿಸ್ತಾರ ಮಾಡಿಬಿಟ್ಟು ಹೊರಗಡೆ ಹಳ್ಳಿಗೆ ತಗೋಗಿ ಬೆಂಗಳೂರನ್ನ ಹಾಕ್ಬಿಟ್ರೆ ಬೆಂಗಳೂರು ಜನಕ್ಕೆ ಏನು ಅನುದಾನ ಸಿಗುತ್ತೆ ಇದರಿಂದ? ಇದೇ ಇಲ್ಲಿ ಏನೇನು ಆಗಬೇಕಾಗಿದೆ. ಇಲ್ಲಿರೋರೆಲ್ಲ ನಮ್ಮ ಕರ್ನಾಟಕದ ಜನತೆ ಇರೋದೇ ಕಡಿಮೆ ಬೆಂಗಳೂರಲ್ಲಿ, ಹೇಳಬೇಕು ಅಂತ ಅಂದರೆ. ಜಾಸ್ತಿ ಬಿಹಾರಿಗಳು ಮತ್ತು UP ಅವರು ಅವರೇ ಬಂದು ತುಂಬಿಕೊಳ್ತಾ ಇದ್ದಾರೆ. ಇವಾಗ ನೀವು ಮಾಡ್ತಾ ಇರೋದಷ್ಟು ಅನುಕೂಲಗಳು ಬಿಹಾರಿಯವರಿಗೇ ಅನುಕೂಲ ಆಗಲಿ, ರಾಜಸ್ಥಾನದವ್ರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರನೇ ನೀವು ಮಾಡ್ತಾ ಇರೋದು. ಇದನ್ನು ನಮ್ಮ ಕನ್ನಡದವ್ರಿಗೆ ಯಾವುದ್ರಲ್ಲೂ ನೀವು ಉದ್ಯೋಗ ಅಂತೂ ಕೊಡ್ತಾನೆ ಇಲ್ಲ. ನಮ್ಮ ಉದ್ಯೋಗ ಏನಂದರೆ ನಮ್ಮ ಆರಂಭಗಳು, ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಉದ್ಯೋಗಗಳು. ನೀವು ನಮಗೋಸ್ಕರ ಉದ್ಯೋಗ ಅಂತ ಯಾರ್ದನ್ನು ಸೃಷ್ಟಿ ಮಾಡ್ತಾ ಇಲ್ಲ. ಒಂದು ಮತ್ತು ನಮ್ಮ ಮಕ್ಕಳೆಲ್ಲ ಹೈಯರ್ ಎಜುಕೇಷನ್ ಮಾಡಿರೋವೆಲ್ಲ ಇಲ್ಲಿ ಸರ್ಕಾರನ ರಸ್ಟ್ ಹಿಡಿದು ಕೂತಿದೆ ಅಂತಲೇ ಉಗಿತವೆ ಇದನ್ನು. ಬೇರೆ ಕಡೆ ಎಲ್ಲ ಬೇರೆ ದೇಶದಲ್ಲಿ ಆ ಮಕ್ಕಳು ಓದಿದ್ರೆ ಯಾವುದಾದ್ರೂ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀನಿ ಅಂತ ಅಂದರೆ ಅವನು ಯಾವುದೇ ಪ್ರೈವೇಟಲ್ಲಿ ಕೆಲಸ ಮಾಡಲಿ, ಗೌರ್ಮೆಂಟಲ್ಲಿ ಕೆಲಸ ಮಾಡಲಿ, 1 ವಾರ ಆಗಲಿ 3 ದಿನ ಆಗಲಿ ರಜೆನ ಫ್ರೀ ಕೊಟ್ಟು ಮತ್ತು ಏನು ಖರ್ಚು ಬೀಳುತ್ತೆ ಅದನ್ನು ಕೊಡುತ್ತೆ ಕಂಪ್ನಿ ಕಡೆಯಿಂದ. ಆದರೆ ಇಲ್ಲೇನು ಮಾಡ್ತೀರಾ, ನಾವು ರಜೆ ಹಾಕೋಬೇಕು, ನಮ್ಮ ದುಡ್ಡು ಖರ್ಚು ಮಾಡ್ಕೋಬೇಕು, ನಾವು ಹೋಗಿ ಬರ್ದು ಓದಿ ಬಂದು ನಮ್ಮ ಕರ್ನಾಟಕಕ್ಕೆ ಉದ್ಧಾರ ಮಾಡಬೇಕು ಯಾಕೆ ಅನ್ನೋ ಮನಸ್ಥಿತಿ ಮಕ್ಕಳಿಗೆ ಉತ್ಪತ್ತಿ ಆಗ್ತಾ ಇದೆ. ಮಾಡಿಬಿಟ್ಟಿದ್ದೀರಾ. ಅದನ್ನೆಲ್ಲ ಯೋಚನೆ ಮಾಡ್ತೀರಾ. ಬೆಂಗಳೂರನ್ನ ವಿಸ್ತಾರ ಮಾಡ್ಕೊಂಡು ಏನು ಮಣ್ಣು ತಿಂತೀರಾ? ಇವಾಗ ಆಲ್ರೆಡಿ ನಾವು ನೀರನ್ನ ಎಲ್ಲಾದರೂ ಹೋಗ್ಬೇಕಂದ್ರೆ ನೀರು ಕಲುಷಿತವಾಗಿದೆ ಅಂತ ಅಂದ್ಬಿಟ್ಟು ನಾವು ನೀರನ್ನ ಬಾಟ್ಲಲ್ಲಿ ತಗೊಂಡು ಬ್ಯಾಗಲ್ಲಿ ಹೋಗ್ತೀವಿ. ನೆಕ್ಸ್ಟು ನೀವೆಲ್ಲ ಕಾಡುಗಳನ್ನೆಲ್ಲ ಪರಿಸರನೆಲ್ಲ ಹಾಳು ಮಾಡಿ ಹಿಂಗೆ ಬರೀ ಮನೆಗಳನ್ನ ಕಟ್ಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟು ಒಂದು ಆಕ್ಸಿಜನ್ನ ನಾವು ಬ್ಯಾಗಲ್ಲಿ ತಗೊಂಡು ಹೋಗ್ಬೇಕಾಗತ್ತೆ. ಯಾಕಂದರೆ ಗಾಳಿ ಬೇಕಲ್ಲ, ಗಾಳಿ ಇಲ್ಲ ಅಂದರೆ ಸತ್ತೋಗ್ತೀವಲ್ವ. ಹಂಗಾಗಿ ಒಂದು ಆಕ್ಸಿಜನ್ನು ಸಹ ನಮ್ಮ ಬ್ಯಾಗಲ್ಲಿ ತಗೋಬೇಕಾಗತ್ತೆ. ಅದನ್ನೇ ನೀವು ನಿರ್ಮಾಣ ಮಾಡ್ತಾ ಇರೋದು. ಇವಾಗ ತೀರಾ ಯಾವುದನ್ನು ಇವಾಗನೇ ಕೊಂಡ್ಕೊಳಕ್ಕಾಗ್ತಾ ಇಲ್ಲ. ಒಂದು ಮಳೆ ಇಲ್ಲ, ಮತ್ತು ಬೆಳೆಯೋ ಅಂಥ ತರಕಾರಿಗಳಿಗೆ ರೋಗಗಳು, ಮತ್ತು ಆ ಬೆಲೆಗಳೂ ಅಷ್ಟೇ. ನೀವು ಅವರು ಕೊಡೋದು ಔಷಧಿ ಆಗಿರ್ಬೋದು, ಒಂದು ಬಿತ್ತನೆ ಕಾಳುಗಳಾಗಿರ್ಬೋದು, ತುಂಬ ರೇಟ್ ಮಾಡಿದ್ದೀರಾ. ಅವ್ರು ತಗೊಳ್ಳೋ ವಸ್ತು ರೇಟ್ ಆಗಿರೋದ್ರಿಂದ ಪಾಪ ಅವರು ರೇಟನ್ನು ಮಾಡ್ತಾರೆ. ಅದರಲ್ಲೂ ಮುಕ್ಕಾಲು ಪಾಲು ಬೆಳೆಯೋರಿಗೆ ಏನು ಅಷ್ಟೊಂದು ಹೋಗೋದಿಲ್ಲ, ಮಧ್ಯವರ್ತಿಗಳೇ ತಿನ್ನೋದು. ಏನೋ ಅಷ್ಟೋ ಇಷ್ಟೋ ಬೆಳ್ಕೊಂಡು ಪಾಪ ರೈತರು ಜೀವನ ಮಾಡ್ತಾ ಇದ್ದಾರೆ. ಅವ್ರ ಆಸ್ತಿನ ಯಾಕೆ ಅದು ಕಿತ್ಕೊಂಡು
ನಾವು ಎಲ್ಲಿ ಆಮೇಲೆ ಇವಾಗ ಫಾರಿನಲ್ಲಿ ಮಾಡಿದಾರಲ್ಲ ಹಂಗೆ ಪ್ಲಾಸ್ಟಿಕ್ ಹೂವು ಎಲ್ಲಾನು ಗುಳಿಗೆ ಮಾತ್ರೆ ಆಹಾರ ಏನು ಸಿಗಲ್ವಲ್ಲ, ಎಷ್ಟು ದಿವಸ ನೀವು ತಂದು ಕೊಡ್ತೀರಾ? ಇವಾಗ ಏನೇನೋ ಒಂದಷ್ಟು ಸ್ಕೀಮ್ ಮಾಡಿಬಿಟ್ರಿ. ಯಾವ ಸ್ಕೀಮ್ನ ನಿಮ್ಮ ಯೋಗ್ಯತೆಗೆ ನೀವು ಮುಂದುವರಿಸ್ತಾ ಇದ್ದೀರಾ? ಅದೊಂದು ಬಸ್ಸದೊಂದು ಬಿಟ್ಟರೆ ಆ ಬಸ್ಸಲ್ಲಿ ಎಷ್ಟು ಗೌರವ ಇತ್ತು ಹೆಣ್ಮಕ್ಳಿಗೆ ಅಂದರೆ ಅಷ್ಟು ಗೌರವ ಇತ್ತು. ನೀವು ಬಂದು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಹೆಣ್ಮಕ್ಳು ಮಾನ ಮರ್ಯಾದೆನೆಲ್ಲ ತೆಗೆದುಬಿಟ್ರಿ, ಅತ್ತಾಗ ಬೀದಿಗೆ ಬಿಟ್ಬಿಟ್ರಿ. ನಿಮ್ಮ ಯೋಗ್ಯತೆಗೆ ನಮ್ಮನ್ನು ಸಾಕಕ್ಕಂತ ಯೋಗ್ಯತೆ ಇಲ್ಲ, ನಮ್ಮನ್ನು ಯಾಕೆ ಬೀದಿಗೆ ಎಳೆದ್ರಿ ಅಂತ ನಿಮ್ಮನ್ನು ಒಂದಲ್ಲ ಒಂದಿನ ಹೆಣ್ಮಕ್ಳು ರೋಡ್ಗೆ ಎಳ್ಕೊಂಡು ಕ್ಯಾಕರ್ ಸುಗಿತಾರೆ. ಅದೇನು ಕಡಿಮೆ ಯಾವತ್ತೂ ಇಲ್ಲ ಅಂತ ಮಾತ್ರ ತಿಳ್ಕೊಬೇಡ್ರಿ ಯಾರೂ. ಅದನ್ನು ಉಗದೆ ಉಗಿತಾರೆ ನಿಮ್ಮನ್ನು. ಅದೊಂದು ಬಿಟ್ಟರೆ ಬರೀ ಏನು ನಡೆಸ್ತಾ ಇದ್ದೀರಾ ನೀವು? ಗೃಹಲಕ್ಷ್ಮಿ ಅಂತ ಮಾಡಿದ್ರಿ, ಒಂದು 10 ಜನಕ್ಕೆ ಬಂತು. 100 ಜನ ಹಾಕಿದರೆ 10 ಜನಕ್ಕೆ ಬಂದಿದ್ದದು. ಮತ್ತೆ ಇವಾಗ ರೀಫಾರಮ್ ಹಾಕ್ರಿ ಅಂತ ಹೇಳ್ತಾ ಇದ್ದೀರಾ. ಮತ್ತು ಗೃಹಲಕ್ಷ್ಮಿಗೆ ನಾವು ಇದು ಗೃಹ ಜ್ಯೋತಿಗೆ ಆವಾಗೆಲ್ಲ 3 ರೂಪಾಯಿ 3.5 ರೂಪಾಯಿ ನಾವು ಕರೆಂಟ್ ಬಿಲ್ ಬರ್ತಾ ಇತ್ತು. ಈಗ 1 ಯೂನಿಟ್ಗೆ 8 ರೂಪಾಯಿ ಮಾಡಿದ್ದೀರಾ. 5 ರೂಪಾಯಿ ನೀವೇ ತಿಂತಾ ಇದ್ದೀರಾ, ನಮಗೇನು ಬಿಟ್ಟಿಲ್ಲ. ನಿಮಗೆ ನಮ್ಮ ಕೈಗಳಿಗೆ ಸಿಗ್ತಾ ಇಲ್ಲ. ನೀವು ನಮ್ಮ ಮನೆ ಹತ್ರ ಬಂದು ಏನೋ ನಾಟಕ ಆಡಿ ಯಾರನ್ನೋ ನಿಮ್ಮ ಕಡೆ ಆಳುಗಳನ್ನ ಬಿಟ್ಟು ಓಟ್ ಹಾಕಿ ಅಷ್ಟು ಬೇಡ ಅಂದ್ರೂ ಈಸ್ಕೊಳ್ಳೋರು ಈಸ್ಕೊಳ್ತಾರೆ. ನಾವು ಅದನ್ನೆಲ್ಲ ಎಡಗೈಲು ಮುಟ್ಟಲ್ಲ. ಆದರೂ ಸಹ ನಮಗೆ ಬೆಲೆ ರೈಸ್ ಆದಾಗ ನಾವು ಸಹ ಅನ್ವಯಿಸ್ತೀವಿ. ಎಲ್ಲಾರ್ಗು ತುರುಕ್ ಬಿಡ್ತೀರಾ. ನೀವು ಯಾರೋ ಪುಂಡಿ ಪೋಖ್ರಿಗಳ ಹತ್ರ ಓಟ್ ಹಾಕಿಸ್ಕೊಂಡು ಗೆಲ್ಲಿಸ್ಕೊತೀರಾ. ಏನಕ್ಕೆ? ನಿಮಗೆ ಸಂಪಾದನೆ ಮಾಡಿ ನೀವು ಒಬ್ಬರೇ ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಈ ಜನಗಳನ್ನೆಲ್ಲ ಸೇರಿಸ್ಕೊಬಿಟ್ಟು ಓಟ್ ಹಾಕಿಸ್ಕೊಬಿಟ್ಟು ಈ ಕಳ್ಳದಂದಲೇ ಮಾಡಬೇಕು, ಈ ಕುಂಡ ಕೋಕ್ರಿ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನೀವು ಮಾಡ್ತಾ ಇರೋದು. ಭೂ ಕಬಳಿಕೆ ನಿಮ್ಮವಿದಾವಲ್ಲ, 1000 ಎಕರೆ ಇದ್ದಾವೆ. ಯಾವ ಮಿನಿಸ್ಟ್ರು ಏನು 100 ಎಕರೆ ಇಟ್ಕೊಳ್ತೀರ ಇಲ್ಲ, ಅದನ್ನೆಲ್ಲ ಕೊಟ್ಬಿಡ್ರಿ. ಮೊನ್ನೆ ನಾನೆಲ್ಲ ಒಂದು ರಾಮನಗರ ಇದಕ್ಕೆ ಹೋಗಿ ಬರ್ತಾ ಇದ್ದೆ, ಆರ್ವಳಿಗೆ ಹೋಗಿ ಬರ್ತಾ ಇದ್ದೆ. ಆ ಅಮ್ಮ ಹೇಳ್ತಾ ಇದ್ರು, ಯಾರು ಹಳ್ಳಿನಲ್ಲಿರೋರು ರೈತರು ಯಾರು ಬಡವರಲ್ಲ. ನಾವು ಬೆಂಗಳೂರಲ್ಲಿ ಇದ್ದೀವಿ, ನಾವೇನೋ ಸಂಪಾದನೆ ಮಾಡ್ತೀವಿ ಅಂತಲ್ಲ. ಪಾಪ ಅವ್ರು ಹಾಕಿದ್ರು ಅಂತ ನನಗೆ ಹೊಟ್ಟೆ ಊರೇನೂ ಇಲ್ಲ. ಅವ್ರ ಮೈ ಮೇಲೆ ಸುಮಾರು ಒಂದು 200-250 ಗ್ರಾಮ್ ಚಿನ್ನನೇ ಇತ್ತು. ಬೆಂಗಳೂರಲ್ಲಿರೋರು ಯಾರು? ಎಲ್ಲರೂ ಕಂಪಲ್ಸರಿ ಹಾಕಿದ್ದಾರೆ. ಇಲ್ಲ ಗಂಡ ಕುಡ್ಕಾಗಿರ್ತಾನೆ, ಇಲ್ಲ ಹೆಂಡತಿ ಪೊರ್ಕಿ ಆಗಿರ್ತಾಳೆ. ಕೆಲವ್ರು ಮಾತ್ರ ಈ ಥರ ಇರ್ತಾರೆ. ಯಾರು ಹಾಕಿರ್ತಾರೆ? ರೈತರ ಹತ್ರ ಸುಖ ಸಂಪತ್ತು ನೆಮ್ಮದಿ ಎಲ್ಲವೂ ಇದೆ. ಅದನ್ನು ಕಿತ್ಕೊಳಕ್ಕೆ ಹೋಗ್ಬೇಡ್ರಿ. ಬೆಂಗಳೂರು ಜನಕ್ಕೆ ನಿಜವಾಗೂ ಹೇಳ್ಬೇಕಂದ್ರೆ ನೆಮ್ಮದಿ ಇಲ್ಲ. ಬರೀ ಟ್ರಾಫಿಕ್ ಟೆನ್ಷನ್ನು, ಬರೀ ಮತ್ತು ಮಕ್ಕಳು ಸ್ಕೂಲಿಗೆ ಸಾಕಾಗ್ತಾ ಇಲ್ಲ, ಮತ್ತು ಸಂಸಾರಕ್ಕೆ ಸಾಕಾಗ್ತಾ ಇಲ್ಲ, ಬಾಡಿಗೆ ಕಟ್ಟಬೇಕು ಅನ್ನೋ ಜೀವನನೇ ಬೆಂಗಳೂರಲ್ಲಿ ಇರೋದು. ರೈತರು ತುಂಬ ಸುಖ ಸಂತೋಷದಿಂದ ನೆಮ್ಮದಿಯಾಗಿದ್ದಾರೆ. ಅವ್ರ ನೆಮ್ಮದಿನ ನೀವುಗಳು ಕಿತ್ಕೊಂಡ್ರೆ ನಿಮಗೆ ದೇವರು ಎಲ್ಲಾದರೂ ನಿಮ್ಮ ನೆಮ್ಮದಿನ ಕಿತ್ತಾಕ್ಬಿಡ್ತಾನೆ. ಆದಷ್ಟು ಅಗತ್ಯ ಇರೋ ಅಂಥ ರೈತರಿಗೆ ಜಮೀನನ್ನು ಬಿಟ್ಟು ಅವ್ರಿಗೇನಾದರೂ ನಿಮ್ಮ ಕೈಯಲ್ಲಿರೋ ಆದಷ್ಟು ಸಹಾಯನ ಮಾಡಿರಿ. ಜಮೀನುಗಳನ್ನ ಕಿತ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದೂ ಆಲ್ರೆಡಿ ಕಷ್ಟ ಆಗ್ತಾ ಇದೆ. ಎಷ್ಟು 1000 ಎಕರೆ ಪಾಳು ಬಿದ್ದಿರೋದ್ರಿಂದ ಜನಕ್ಕೆ ಜೀವನಕ್ಕೆ ಒಂಥರ ತುಂಬ ಕಷ್ಟ ಆಗುತ್ತೆ. ತುಂಬ ದಡ ಏರಿಯಾದಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಪಾಪ. ತೀರ ಬೆಂಗಳೂರಿಗೆ ಹತ್ರ ಇರೋ ಸುತ್ತಮುತ್ತದವರು ರೈತರ ಜೀವನನೂ ಉದ್ಧಾರ ಆಗುತ್ತೆ. ಬೆಂಗಳೂರಲ್ಲಿ ಗ್ರಾಹಕರು ಕೊಂಡವ್ರಿಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಎಷ್ಟೋ ದೂರದಿಂದ ತರಬೇಕಾದ್ರೆ ಅದರದ್ದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೆಚ್ಚಾಗ್ಬಿಡುತ್ತೆ. ಇವಾಗ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಯಿತು ಅಂದರೆ ತುಂಬ ದೂರದಿಂದ ಬರುವಾಗ ಟ್ರಾನ್ಸ್ಪೋರ್ಟು ಜಾಸ್ತಿ ಆಗುತ್ತೆ. ಜನಕ್ಕೆ ಇವಾಗನೇ ಕೈಗೆಟಕದೇ ಇರೋ ಬೆಲೆನ ಮಾಡಿ ಪ್ರತಿಯೊಂದೂ ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ನಾವು ಫುಡ್ ಐಟಮ್ ಅಂತೂ ಎಷ್ಟಾದರೂ ತಗೊಂಡು 3 ಹೊತ್ತು ತಿನ್ನೋ ಬದಲಿಗೆ 2 ಹೊತ್ತಾದರೂ ತಿನ್ನಲೇಬೇಕು. ಈಗ ಮನೆ ಫುಲ್ಲು ದುಡಿಯೋರಿಗೆ ಏನೂ ಯೋಚನೆ ಇರೋದಿಲ್ಲ. 6-7 ಜನ ಇರ್ತಾರೆ. ಒಂದು ಪಾಪ ಗಂಡು ಹುಡುಗ ಒಂದು ದುಡ್ಕೊ ಬಂದು ಕೊಡ್ತಾನೆ. ಅಂಥವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಮತ್ತು ಅವರಲ್ಲಿ ಪೇರೆಂಟ್ಸು ಕಾಯಿಲೆಯವ್ರು ಇರ್ತಾರೆ, ಅವ್ರಿಗೆ ಮಾತ್ರೆ ಅಂತೆ, ಊಟ ಮತ್ತು ಮಕ್ಕಳಿಗೆ ಎಲ್ಲದಕ್ಕೂ ತುಂಬ ಕಷ್ಟ ಆಗುತ್ತೆ. ನೀವು ಬೆಲೆ ಮಾತ್ರ ಹೆಚ್ಚಿಸ್ತೀರ. ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಜಾಬಂದನ್ನು ನೀವು ಯೋಚನೆ ಮಾಡಿ ಮಾಡಬೇಕು ಹೊರತು ನಿಮ್ಮ ಜಾಬಲ್ಲಿ 1000 ರೂಪಾಯಿ ಇರುತ್ತೆ. ನಾವು ಕಂಡವ್ರ ದುಡ್ಡು ನಮ್ಗಳ ದುಡ್ಡು. ಆದರೆ ನಮ್ಮ ಜಾಬ್ಗಳಿಗೆ ನಮ್ಮ ಪಾಕೆಟ್ಗೆ ಬರಬೇಕಂದ್ರೆ ನಾವು ದುಡ್ದಿರೋ ದುಡ್ಡನ್ನೇ ನಾವು ಉಳಿಸ್ಕೊಳ್ಳೋದು ಕಷ್ಟ ಇದೆ. ಆಲೋಚನೆ ಮಾಡಿರಿ. ಜನಗಳನ್ನ ಇಷ್ಟೊಂದು ಹೊಟ್ಟೆ ಉರಿಸಿ ದಂಗೆ ಏಳಿಸಿ ಏನು ಪ್ರಯೋಜನ ಇಲ್ಲ. ಇವ್ರಿಗೇನು ಗೊತ್ತಾಗುತ್ತೆ ಮೂಲೆಯಲ್ಲಿ ಕೂತ್ಕೊಂಡು ಅಂದರೆ ನಾವು ಸಮಾಜ ಸುತ್ತೀವಿ, ನಾವು ಜನ ಸಂದರ್ಭನೆ ಮಾಡ್ತೀವಿ, ನಮಗೂ ಜನದ ಕಷ್ಟ ಸುಖ ಗೊತ್ತಾಗುತ್ತೆ. ನಾವು ರೈತರ ಮಕ್ಕಳೇನೆ, ನಾವು ರೈತತನನೇ ಮಾಡ್ತಾನೆ ಇದ್ದೀವಿ. ನಮಗೂ ಎಲ್ಲವೂ ಅರಿವಿದೆ. ಒಂದೊಂದು ಏನಾದರೂ ತೊಗೋಬೇಕು ಅಂದ್ರೂ ಒಂದು ಹಾಳನ್ನು ಕರೆದು ಉಳಿಸ್ಬೇಕು ಅಂದರೆ 1 ಅವರ್ಗೆ 2 ಅವರ್ಗೆ 2000-3000 ದುಡ್ಡು ಕೊಡಬೇಕು. ನಮಗೂ ಅದ್ರ ಬೆಲೆ ಗೊತ್ತಿದೆ.
ಹಂಗಾಗಿ ಅಟ್ಲೀಸ್ಟ್ ಅವ್ರವ್ರ ನೆಮ್ಮದಿಯಾಗಿ ಅವ್ರವ್ರ ಜೀವನ ಅವ್ರವ್ರ ಜಮೀನಲ್ಲಿ ಅವ್ರವ್ರ ಆಸ್ತಿನಲ್ಲಿ ಅವರು ಸುಖನ ಕಂಡುಕೊಳ್ಳೋದಕ್ಕೆ ಆದಷ್ಟು ಬಿಡ್ರಿ, ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.